ಹಾ ಹೇಳಕ್ಕ. ಏ ವಿನಿ, ನಿಮ್ ಬಾವಂಗ್ ಕಾಲ್ ಮಾಡ್ತಾ ಇದೀನಿ ಕಣೋ, ರಿಸೀವ್ ಮಾಡ್ತಾ ಇಲ್ಲ. ಬಿಸಿ ಇದಾರಾ? ಹಾ ರೌಂಡ್ಸ್ ಬರ್ತಿದ್ದಾರೆ. ಏನ್ ವಿಷಯ ಹೇಳಕ್ಕ? ಏನಿಲ್ಲ, ನೀನು ನಿನ್ ಬಾವ ಇವತ್ತು ಮನೆಗ್ ಬಂದ್ಬಿಡಿ. ಬಿಸಿಯಾಗಿ ಅಡ್ಗೆ ರೆಡಿ ಇರುತ್ತೆ. ಪ್ರತಿದಿನ ಹೊರಗಡೆ ಆರಿರೋದೇ ತಿಂತೀರಿ. ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಸರಿ ಆಯ್ತಕ್ಕ, ಬರ್ತೀವಿ. ಓಕೆ ಬಾಯ್. ಬಾಬಾ. ಏನ್ ವಿನಯ್, ಅಕ್ಕ ಫೋನ್ ಮಾಡಿದ್ಲು. ಊಟಕ್ಕೆ ಬರಕ್ಕೆ ಹೇಳಿ ಫೋನ್ ಮಾಡಿಲ್ಲ? ಹೌದು ಬಾಬಾ. ನಾವು ಇಲ್ಲೇ ಹೋಟ್ಲಿಂದ ತರ್ಸ್ಕೊಂಡು ಮಾಡ್ಬೋದಿತ್ತಲ್ಲ ವಿನಯ್? ಇಲ್ಲ ಬಾಬಾ, ಮನೆಗೆ ಬರ್ಲೇಬೇಕಂತ. ಬರ್ಲೇಬೇಕಂತ? ಸರಿ ಬಾ ಹೋಗೋಣ. ಗೀತಾ, ಚಪಾತಿ ಬೇಡ ಕಣೆ, ಸ್ವಲ್ಪ ರೈಸ್ ತಿಂತೀನಿ. ರೀ, ಹೊಟ್ಟೆ ತುಂಬಾ ಊಟ ಮಾಡಿ. ಅಲ್ಲಿ ಆಫೀಸಲ್ಲಿ ಏನ್ ಚೆನ್ನಾಗಿರುತ್ತೆ? ನಿಮ್ಗಂತೂ ನಿಮ್ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. 3 ಹೊತ್ತು ಆಫೀಸು. ಆಗಲ್ಲ ಗೀತಾ, ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ. ಬೇಕಾದ್ರೆ ವಿನಯ್ನೇ ಕೇಳು. ಅಕ್ಕ, ನೀನೇ ಒಂದ್ಸಲ ಆಫೀಸಿಗೆ ಬಂದು ನೋಡು, ಅಲ್ಲಿ ಎಷ್ಟು ಕೆಲಸ ಅಂತ ನಿನಗೆ ಗೊತ್ತಾಗುತ್ತೆ. ಹಾಯ್ ಚಿನ್ನು, ಏನ್ ಮಾಡ್ತಾ ಇದೀಯಾ? ಬಿಡಿ, ಯಾವತ್ತೋ ಒಂದಿನ ನೆನ್ಪಾಗ್ತೀನಿ ನಿಮ್ಗೆ. ಹೆಂಡತಿಗೋಸ್ಕರ ಸ್ವಲ್ಪ ಕೂಡ ಟೈಮ್ ಕೊಡ್ಬೇಕನ್ನೋ ಮನ್ಸಿಲ್ಲ ನಿಮ್ಗೆ. ಬೇಜಾರ್ ಮಾಡ್ಕೋಬೇಡ ಚಿನ್ನು, ನಾನ್ ನಿನ್ನನ್ನು ಮರಿತೀನಾ? ಏನೋ ಸ್ವಲ್ಪ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಆದ್ರಿಂದ ಈಗ ಆಯ್ತಷ್ಟೇ. ಇನ್ಮೇಲಾದ್ರೂ ಸ್ವಲ್ಪ ಮನೆ ಕಡೆ ಗಮನ ಕೊಡಿ. ಓ ಒಂದು ಸುಂದರವಾದ ಸಂಸಾರ, ಗಂಡ ಹೆಂಡತಿ, ಒಂದು ಮಗು ಮತ್ತೊಬ್ಬ ಬಾಮೈದುನ. ಎಲ್ಲ ಚೆನ್ನಾಗಿತ್ತು, ಸಂಸಾರ ತುಂಬ ಸುಖವಾಗಿತ್ತು. ಇಲ್ಲಿ ರಘುರಾಮ್ಗೆ ಹೆಣ್ಮಕ್ಳು ವೀಕ್ನೆಸ್ ಇದೆ ಅನ್ನೋದು ಬಿಟ್ಟರೆ ಒಳ್ಳೆ ಮನುಷ್ಯ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಗು ಎಲ್ಲ ತುಂಬ ಪ್ರೀತಿ ಮಾಡ್ತಿದ್ದ. ಗಾರ್ಮೆಂಟ್ಸ್ ಕಂಪ್ನಿ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ಲಾಭನೂ ಬರ್ತಿದೆ, ಜೀವನ ಸುಂದರವಾಗಿ ನಡೀತಾ ಇತ್ತು. ಎಲ್ಲನೂ ಹೀಗೆ ನಡೀತಾ ಇದ್ರೆ ಚೆನ್ನಾಗಿರ್ತಿತ್ತು. ಆದರೆ ಮುಂದಿನ ದಿನಗಳಲ್ಲಿ ನಡೆದಿದ್ದೇ ಬೇರೆ. ನಮಸ್ಕಾರ ಸರ್. ನಮಸ್ಕಾರ. ನಾನ್ ವೀಣಾ ಅಂತ. ಹೇಳಿ. ರಘುರಾಮ್ ಅವರು ಅಂದ್ರೆ? ನಾವೇ ರಘುರಾಮ್. ಏನಾಗ್ಬೇಕಿತ್ತು ಹೇಳಿ. ರಾಜಶೇಖರ್ ಅವರು ಈ ಲೆಟರ್ನ ಕಳಿಸ್ಕೊಟ್ಟಿದ್ದಾರೆ ಸರ್. ರಾಜು ಕಳಿಸ್ಕೊಟ್ನಾ? ಕೆಲ್ಸಕ್ಕೆ ತಗೊಳಕ್ ಹೇಳಿದಾನೆ. ಹೌದು ಸರ್, ನೀವೇನಾದ್ರೂ ಒಂದ್ ಕೆಲ್ಸ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೋಡಿ ಸರ್. ನೀವು ಏನ್ ಕೆಲಸ ಮಾಡ್ತೀರಿ? ನೀವೇನ್ ಕೆಲ್ಸ ಕೊಟ್ರು ಮಾಡ್ತೀನಿ ಸರ್. ರಾಜು ಕಳಿಸಿದಾನೆ ಅಂದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ. ಯಾವಾಗಿಂದ ಕೆಲ್ಸಕ್ಕೆ ಬರ್ತೀರಿ? ಈಗಿಂದಾನೇ ಬರ್ತೀನಿ ಸರ್. ಓಕೆ, ಗುಡ್. ನೋಡಿ, ಈ ಬುಕ್ಸ್ ಅಲ್ಲಿ 1-2 ಪೇಜಸ್ ಅಲ್ಲಿ ಕೆಲವು ಸ್ಕೆಚ್ಗಳಿದೆ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ಪಾಯಿಂಟ್ ಮಾಡ್ಕೊಡಿ. ತಗೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ. ತಗೊಳ್ಳಿ ಪೆನ್ನು.
ಇಲ್ಲ ಸರ್, ಆಫೀಸಲ್ಲಿದೆ, ಈಗಷ್ಟೇ ಹೊರಟೆ. ಓಕೆ ಓಕೆ ಸರ್. ಹಾಂ ವೀಣಾ, ಯಾವ ಕಡೆ ಹೋಗ್ತಾ ಇದೀಯಾ? ಬನಶಂಕರಿ ಸರ್. ಸರಿ ಬಾ, ನಾನು ಕಾರಲ್ಲೇ ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ನಾನು ಬಸ್ನಲ್ಲೇ ಹೋಗ್ತೀನಿ. ಬಸವನಗುಡಿಲಿ ಫ್ರೆಂಡ್ ಕಾಯ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಸರ್. ಓಕೆ, ಮಾರ್ನಿಂಗ್ 9 o'clock ಬಂದ್ಬಿಡು. ಯಾ ಸರ್, ಶೋ. ಓಕೆ ಸರ್. ಸಾರಿ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ನಾನೇನಾದ್ರೂ ಕೇಳಿದ್ನಾ ನಿನ್ನ? ಕೇಳಲಿಲ್ಲ, ಆದ್ರೂ ಹೇಳ್ಬೇಕಲ್ವಾ. ಅದು ಒಬ್ರು ಲ್ಯಾಪ್ಟಾಪ್ ಸರ್ವಿಸ್ ಕೊಟ್ಟಿದ್ರು, ಅದನ್ನ ಡೆಲಿವರಿ ಮಾಡ್ಬೇಕಿತ್ತು. ಅಲ್ಲಿ ಕಸ್ಟಮರ್ ಪ್ಲೇಸ್ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಅದ್ಬಿಡು, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಆಗ್ಲಿಲ್ವಾ? ಹೋಗ್ಲಿ ಬಿಡು, ಇನ್ನೊಂದ್ ಕಡೆ ಆಗುತ್ತೆ. ಹತ್ತು ಬೈಕ್ ಬಾ. ಅತ್ತಲ್ಲ, ಯಾಕೆ? ಇನ್ಮೇಲೆ ದಿವ್ಸ ಹೀಗ್ ತಿರ್ಗಾಕ್ ಆಗಲ್ವಲ್ಲ, ಅದಕ್ಕೆ. ನಮಗ್ ಕೆಲ್ಸ ಸಿಕ್ತು ಕಣೋ. ಏಯ್, ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು. ಇವತ್ತೇ ಜಾಯ್ನ್ ಆದೆ ಗೊತ್ತಾ? ಓ, ಇದೇ ಖುಷಿಗೆ ಇವತ್ ನಾನು ನಿಂಗ್ ಟ್ರೀಟ್ ಕೊಡಿಸ್ತೀನಿ. ಹತ್ತು ಬೈಕು ಮತ್ತೆ. ಹೇಗಿತ್ತು 2ನೇ ದಿನದ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ತೊಂದ್ರೆ ಏನಿಲ್ಲ. ಈಸಿಯಾಗಿ ಕೆಲಸ ಮಾಡ್ಬೋದು. ರಾಜು ಅಂಕಲ್ ಕೆಲಸ ಕೊಡ್ತಿದ್ದು ತುಂಬಾನೇ ಒಳ್ಳೇದಾಯ್ತು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಿ. ಅಂದಾಗೆ ನಿನ್ ಕೆಲಸ ಹೇಗ್ ನಡೀತಿದೆ? ಫಸ್ಟ್ ಕ್ಲಾಸ್. ದಿನಕ್ಕೆ 1-2 ಲ್ಯಾಪ್ಟಾಪ್ ಸರ್ವಿಸ್ ಬಂದೇ ಬರುತ್ತೆ. 2-3 ಕಡೆ ಆಂಟಿವೈರಸ್ ಅಪ್ಡೇಟ್ ಮಾಡಿದ್ದೀನಿ. ಇನ್ನು 3-4 ಸರ್ವಿಸ್ ಸೆಂಟರ್ ಅಲ್ಲಿ ಸಿಸ್ಟಮ್ ಅಪ್ಡೇಟ್ ಮಾಡೋದು, ಫಾರ್ಮ್ಯಾಟಿಂಗ್ ಇದ್ದೇ ಇರುತ್ತೆ. ಒಳ್ಳೆ ಸಂಪಾದನೆ ನಡೀತಾ ಇದೆ. ಹಾಗಾದ್ರೆ ಇನ್ 1 ವರ್ಷ ಬಿಟ್ಟು ನಾವಿಬ್ರು ಮದ್ವೆ ಮಾಡ್ಕೋಬಹುದಾ? ಖಂಡಿತ. ಮೊದ್ಲು ನಾನು ಈ PG ಒಂದ್ಬಿಟ್ಟು ಮನೆ ಮಾಡ್ಕೋತೀನಿ, ಆಮೇಲೆ ಇಬ್ರು ಮದ್ವೆ ಮಾಡ್ಕೊಳ್ಳೋಣ, ಆಯ್ತಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಯಾಕೆ ವೀಣಾ ಲೇಟು? ಸಾರಿ ಸರ್, ಬಸ್ ಮಿಸ್ ಆಗೋಯ್ತು. ಒಂದು ಫೋನ್ ಮಾಡಿದ್ರೆ ನಾನೇ ನಿಮ್ಮನ್ನು ಪಿಕ್ ಮಾಡ್ತಾ ಇದ್ದೆ. ನಿಮ್ಗೆ ಯಾಕೆ ಸರ್ ಹೇಳೋದು? ಯಾಕೆ ವೀಣಾ, ನಾ ಏನು ದೂರದವನ? ಏನಿಲ್ಲ ತಾನೆ? ಫೀಲ್ ಫ್ರೀ ವೀಣಾ. ಯಾಕೆ ಸಂಕೋಚ ಪಡ್ತಿದ್ಯಾ? ತಿಂಡಿ ತಿಂದಿಯಾ? ಹಾ ಸರ್, ನಂದಾಯ್ತು. ಸುಳ್ಳು ಹೇಳ್ತಾ ಇದ್ದೀನಿ ನೀನು. ತಿಂಡಿ ತರಿಸ್ತೀನಿ. ಇಲ್ಲ ಸರ್, ನಂದಾಯ್ತು. ವೀಣಾ, ನಾನು ತಿಂಡಿ ತಿಂದಿಲ್ಲ, ತಿಂಡಿ ತರಿಸ್ತೀನಿ. ಇಬ್ರೂ ಜೊತೆಲಿ ಕೂತ್ಕೊ ತಿನ್ನೋಣ? ಬೇಡ ಸರ್, ನಂದಾಯ್ತು. ಯಾಕೆ ಬೇಡ? ನಾಚಿಕೆನಾ?
ಊಟ ತಿಂಡಿ ವಿಚಾರದಲ್ಲಿ ಯಾವತ್ತೂ ಸಂಕೋಚ ಪಟ್ಕೋಬಾರ್ದು. ನಿನ್ಗೇನಾದರೂ ಅಡ್ವಾನ್ಸ್ ಬೇಕಾದ್ರೆ ನನ್ನ ಕೇಳು, ನಾನು ನಿನಗೆ ದುಡ್ಡು ಕೊಡ್ತೀನಿ. ಓಕೆ? ನಾನು ಯೂನಿಟಲ್ಲಿ ಇರ್ತೀನಿ ಸರ್. ಮನುಷ್ಯ ತನ್ನ ಇತಿಮಿತಿಗಳಲ್ಲಿದ್ರೆ ಯಾವ ತೊಂದರೆನೂ ಆಗಲ್ಲ. ಆದ್ರೆ ಮನುಷ್ಯ ಇತಿ ಮೀರೋದ್ನೇ ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ರಘುರಾಮ್ ಕೂಡ ಈ ಒಂದು ವಿಷಯದಲ್ಲಿ ಅತಿಯಾಗಿ ನಡ್ಕೊಳಕ್ ಶುರು ಮಾಡ್ದ. ವೀಣಾ ಎಲ್ಲಾನು ಬಾಸ್ ಅನ್ನೋ ಕಾರಣಕ್ಕೆ ಸಹಿಸ್ಕೊಳ್ತಾ ಬಂದ್ಲು. ಇದೆಲ್ಲ ಸರಿಯಲ್ಲ ಅಂತ ಪರೋಕ್ಷವಾಗಿ ಕೂಡ ಹೇಳಕ್ ಟ್ರೈ ಮಾಡಿದ್ಲು. ಆದ್ರೆ ರಘುರಾಮ್ಗೆ ಅರ್ಥ ಆದ್ರೂ ಅವನಿಗೆ ಅದು ಬೇಕಾಗಿರ್ಲಿಲ್ಲ. ಅವನಿಗೆ ವೀಣಾ ತರದ ಒಂದು ಸುಂದರವಾದ ಹುಡುಗಿ ಜೊತೆ ಫ್ರೆಂಡ್ಶಿಪ್ ತುಂಬಾ ಮುಖ್ಯ ಆಗಿತ್ತು. ಆದ್ರೆ ಅವಳಿಗೆ ಒಂದು ತಾಳ್ಮೆ ಅಂತ ಇರುತ್ತೆ ಅಲ್ವಾ? ಈ ಸರಿ ಆಗಿದ್ದು ಅದೇ.